ಕುಡಿಯುವ ನೀರು ಪೂರೈಸುವಂತೆ ಆಗ್ರಹಿಸಿ ಕುತ್ತಾಂಡಹಳ್ಳಿ ಗ್ರಾಮಸ್ಥರು ಖಾಲಿ ಬಿಂದಿಗೆಗಳೊಂದಿಗೆ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪಿಡಿಒ ಹಾಗೂ ಕಾರ್ಯದರ್ಶಿ ಸೇರಿದಂತೆ ಪಂಚಾಯಿತಿ ಕಚೇರಿಯಲ್ಲಿದ್ದ ಸಿಬ್ಬಂದಿಗೆ ದಿಗ್ಬಂಧನ ವಿಧಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಒಂದು ತಿಂಗಳಿಂದಲೂ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವಾಟರ್ ಮ್ಯಾನ್ ಪಿಡಿಒ ಅವರ ಗಮನಕ್ಕೆ ತಂದರೂ ಏನೂ ಪ್ರಯೋಜನ ಆಗದ ಹಿನ್ನೆಲೆಯಲ್ಲಿ ಗ್ರಾಮದ 100ಕ್ಕೂ ಹೆಚ್ಚು ಮಹಿಳೆಯರು ಗ್ರಾಮಸ್ಥರು ಖಾಲಿ ಕೊಡಗಳೊಂದಿಗೆ ಪಂಚಾಯಿತಿ ಕಚೇರಿಗೆ ಆಗಮಿಸಿದರು. ಪಂಚಾಯಿತಿ ಕಚೇರಿಯ ಗೇಟ್ ಮುಚ್ಚಿ ಒಳಗೆ ಇದ್ದ ಪಿಡಿಒ, ಕಾರ್ಯದರ್ಶಿ, ಸಿಬ್ಬಂದಿ ಕೆಲಕಾಲ ಕಚೇರಿಯಿಂದ ಹೊರಗೆ ಬರದಂತೆ ದಿಗ್ಬಂಧನ ಹಾಕಿದರು. ಕುಡಿಯುವ ನೀರನ್ನು ಪೂರೈಸದೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿ, ಸಿಬ್ಬಂದಿ ವಿರುದ್ಧ ಘೋಷಣೆ, ಧಿಕ್ಕಾರಗಳನ್ನು ಕೂಗಿದ್ರು. ಗ್ರಾಮದಲ್ಲಿ ಇದ್ದ ಕೊಳವೆ ಬಾವಿಯಲ್ಲಿ ನೀರು ಬತ್ತಿ ಹೋಗಿದ್ದು 1 ತಿಂಗಳುಗಳಿಂದಲೂ ಕುಡಿಯುವ ನೀರು ಇಲ್ಲದಾಗಿದೆ. ಹಣ ಇದ್ದವರು ಟ್ಯಾಂಕ್ ನೀರು ಹಾಕಿಸಿಕೊಳ್ಳುತ್ತಿದ್ದಾರೆ. ಇನ್ನುಳಿದವರು ಕುಡಿಯಲು, ಅಡುಗೆ ಮಾಡಲು, ದನಕರುಗಳಿಗೆ ನೀರುಣಿಸಲು ಹನಿ ನೀರಿಗೂ ಹೆಣಗಾಡುವಂತಾಗಿದೆ ಎಂದು ದೂರಿದರು. ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಗಿದಿದ್ದು, ಅವರನ್ನ ಕೇಳಿದರೆ ನನ್ನ ಅವಧಿ ಮುಗಿಯಿತು, ನನ್ನದೇನೂ ನಡೆಯಲ್ಲ ಎಂದು ಕಿವಿಗೆ ಹಾಕಿಕೊಳ್ಳಲಿಲ್ಲ. ವಾಟರ್ ಮ್ಯಾನ್ ಅನ್ನ ಕೇಳಿದರೆ ಪಂಚಾಯಿತಿಯಲ್ಲಿ ಕೇಳಿ, ನನ್ನ ಕೇಳಿದರೆ ಪ್ರಯೋಜನವೇನಿಲ್ಲ ಎನ್ನುತ್ತಾರೆ. ಇನ್ನು ತಿಂಗಳಿಂದಲೂ 4-5 ಬಾರಿ ಪಂಚಾಯಿತಿ ಬಳಿ ಬಂದು ಅನುದಾನ ಇಲ್ಲ ಅಂತಾರೆ. ಅದಕ್ಕೆ ಬೇಸತ್ತು ಪಂಚಾಯಿತಿ ಕಚೇರಿಗೆ ಬಂದು ಮುತ್ತಿಗೆ ಹಾಕಿದ್ದೇವೆ ಎಂದು ಪ್ರತಿಭಟನಾಕಾರರು ದೂರಿದರು. ಕೊನೆಗೆ ಪಿಡಿಒ ಸಿದ್ದಿಕ್ ಅವರು ಪ್ರತಿಭಟನಾಕಾರರಲ್ಲಿ ಮನವಿ ಮಾಡಿ 5 ದಿನ ಸಮಯ ನೀಡಿ ಶಾಸಕರು ಇಒ ಮೇಡಂ ಜೊತೆ ಮಾತನಾಡಿ ಕೊಳವೆ ಬಾವಿಗೆ ಪಂಪ್ ಮೋಟಾರ್ ಬಿಟ್ಟು ನೀರಿನ ವ್ಯವಸ್ಥೆ ಮಾಡುತ್ತೇವೆ, ಅಷ್ಟರಲ್ಲಿ 5-6 ದಿನಗಳ ಕಾಲ ಟ್ಯಾಂಕರ್ನಲ್ಲಿ ನೀರು ಕೊಡಿಸುತ್ತೇವೆ ಎಂದು ಲಿಖಿತ ಭರವಸೆ ನೀಡಿದರು. ಆಮೇಲಷ್ಟೇ ಕುತ್ತಾಂಡಹಳ್ಳಿಯಿಂದ ಬಂದಿದ್ದ ಗ್ರಾಮಸ್ಥರು ಪ್ರತಿಭಟನೆಯನ್ನ ಕೈಬಿಟ್ಟು ಹೊರಟರಾದರೂ 5-6 ದಿನ ನೋಡುತ್ತೇವೆ, ಸಮಸ್ಯೆ ಬಗೆಹರಿದಿಲ್ಲವಾದರೆ ಇಡೀ ಗ್ರಾಮಸ್ಥರೆಲ್ಲರೂ ಬಂದು ಪಂಚಾಯಿತಿ ಕಚೇರಿಗೆ ಬೀಗ ಹಾಕುತ್ತೇವೆಂದು ಎಚ್ಚರಿಸಿ ವಾಪಸ್ಸಾದರು. ಇಲ್ಲಿಂದ ಸಮಸ್ಯೆ ಇದೆ. ಪದೇ ಬಂದು ಅವ್ರ ತಲೆಗೆ ಹಾಕ್ತಾ ಇದ್ದಾರೆ. ಅವ್ರ ತಲೆಗೆ ಹಾಕ್ಕೊಳ್ತಾ ಇಲ್ಲ. ಇವತ್ತು ನಾಳೆ ಅಂತ 2.5 ತಿಂಗಳಿಂದ ಹಿಂಗೆ ಕಳೀತಾ ಇದ್ದಾರೆ. ನೀರಿಲ್ಲ ಊರಲ್ಲಿ, ದನ ಕರು ಜನ ಎಲ್ಲ ಇದಾಗ್ಬಿಟ್ಟಿದ್ದಾರೆ. ಎಲ್ಲ ನೀರು ಹೋಗಿ ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಬಂದಿದ್ದೀವಿ. ಸ್ಟ್ರೈಕ್ ಮಾಡೋಕ್ಕೆ ಬಂದಮೇಲೆ ಇವಾಗ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೊಸ ಮೋಟ್ರ್ ಇದ್ದಲ್ಲಿ ನಾವು ಕೊಡ್ತೀವಿ, ಮೋಟ್ರು ಏನೇ ಕಷ್ಟ ಆಗಲಿ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ದಿನಕ್ಕೆ ಒಂದು 6-7 ಟ್ಯಾಂಕರ್ ನೀರು ಹಾಕಂಗೆ ಒಪ್ಕೊಂಡಿದ್ದಾರೆ. ಇವ್ರು ಯಾರು ಬರ್ತಿರೋ ಪರಿಹಾರನೇ ಇಲ್ಲ. ಕುತ್ತಾಂಡಹಳ್ಳಿಗೆ ನೀರೇ ಇಲ್ಲ, ಕೇಳೋರೇ ಇಲ್ಲ. ಈ ಥರ ಮಾಡ್ತಾ ಇದ್ದಾರೆ ಈ ಪಂಚಾಯಿತಿಯಲ್ಲಿ. ನಮಗೆ ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.